ಹುಚ್ಚು ಮಜಾ ಮಾಡ್ತೀರ ಇವತ್ತು ಡೇರ್ ಅಂತೂ ನೀವು ಇಲ್ಲ ನೋವೇ ಬಾ ಕೊಡಿಸ್ ನನಗ್ ಬೇಕಾಗಿರೋ ಲಿಪ್ಸ್ಟಿಕ್ ಇಲ್ಲ ಹಾಡಾಡಿಸ್ತೀನಿ ಇಷ್ಟು ಜಗವೇ ನೀನು ಗೆಳತಿ ಇಲ್ಲ ₹5 ಈಸ್ಕೋಬೇಕು ಅಂತ ಜೋರಾಗಿ ಹಾಡು ಹೇಳ್ಬೇಕು. ಆರ್ ಯು ರೆಡಿ ಫಾರ್ ಕಟಿಂಗ್ ಶಾಪ್ ಕ್ಲೀನಿಂಗ್? ಹೇ ಗೈಸ್, ವಾಟ್ಸ್ಆಪ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವಿಡಿಯೋ ಏನಂತ ತಮ್ಮನೇನಲ್ಲಿ ನೋಡಿರ್ತೀರಾ. ಇವತ್ತಿನ ವಿಡಿಯೋ ಏನಂದ್ರೆ ನಾನು ನನ್ನ ತಮ್ಮ ಜೊತೆ ಡೇರ್ ಚಾಲೆಂಜಸ್ ಮಾಡ್ತಾ ಇದ್ದೀನಿ. ಅವನು ರೆಡಿ ಇದಾನ ಇಲ್ಲ ಒಂದ್ಸತಿ ಕೇಳೋಣ. ರೆಡಿ ಇದ್ರೆ ಬಚಾವು, ಇಲ್ಲಂದ್ರೆ ನೋಡೋಣ. ಆರ್ ಯು ರೆಡಿ ಫಾರ್ ಡೇರ್ ಚಾಲೆಂಜಸ್? ರೆಡಿ ಒಂದು 7-8 ಡೇರ್ ಚಾಲೆಂಜಸ್ ಕೊಡೋಣ ಅಂತಿದ್ದೆ. ಇವನ್ ನನ್ನ ಹಸ್ಬೆಂಡ್ ಕೂಡ ಐಡಿಯಾಸ್ ಕೊಟ್ಟಿದ್ದಾರೆ, ಯಾವ ತರ ಕೊಡು, ಈ ತರದ್ದು ಯಾವ ತರದ್ದು ಕೊಡು ಅಂತ. ನೋಡೋಣ. ಅವ್ನ್ ಫಸ್ಟ್ ಡೇರ್ ಬಂದ್ಬಿಟ್ಟು, ನನಗೆ ಆಕ್ಚುಲ್ ಆಗಿ ಲಿಪ್ಸ್ಟಿಕ್ ಹುಚ್ಚು. ನನಗೆ ಲಿಪ್ಸ್ಟಿಕ್ ಚಿಕ್ಕ ಹುಡುಗರ ತರ ಯಾವ್ದು ಡೇರ್ ಅಂತನಾ ಮುಂದೆ ಇದೆ. ಬನ್ನಿ ಶಿವನಿಗೆ ಮಜಾ ಮಾಡ್ತೀರ ಇವತ್ತು ಡೇರ್ ಅಂತೂ ನೀವು. ಇವನು ಫುಲ್ ಆರಾಮಾಗಿ ಸ್ಟ್ರೆಚ್ ಮಾಡ್ಕೊಂಡಿದ್ದೇನೆ. ಸೊ ಫಸ್ಟ್ ಡೇರ್ ಬಂದ್ಬಿಟ್ಟು, ನನಗೆ ಸ್ವಲ್ಪ ಲಿಪ್ಸ್ಟಿಕ್ ಹುಚ್ಚು ಜಾಸ್ತಿ. ಸೊ ಲಿಪ್ಸ್ಟಿಕ್ ಇಲ್ಲ. ಇವನ್ ನಮ್ಮ ಅಮ್ಮ ಮನೇಲಿ ಇದ್ನಲ್ಲ, ಎಲ್ಲ ನಮ್ಮ ಮನೇಲಿ ಇದೆ, ಇಲ್ಲಿ ಯಾವ್ದು ಇಲ್ಲ. ಸೊ ಒಂದ್ಸತಿ ಬೈ ಮಾಡ್ಕೊಂಡು ಅದನ್ನ ಹಚ್ಕೊಂಡ್ ಬಂದ್ಬಿಟ್ಟು, ಆಮೇಲೆ ಇನ್ನೊಂದು ಸೆಕೆಂಡ್ ಡೇರ್, ಇದು ಫಸ್ಟ್ ಡೇರು ಲಿಪ್ಸ್ಟಿಕ್ ಕೊಡ್ಸ್ಬೇಕು ನನಗೆ ಅವನು. ಇವನಿನ್ನು ಇದು ಯಾವ್ದು ಪಬ್ಲಿಕ್ ಅಲ್ಲಿ ಇವೆಲ್ಲ ಫೇಸ್ ಮಾಡ್ಬೇಕು, ಎಲ್ಲ ನೋಡಿದ್ರು ಮಾಡ್ಬೇಕಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬನ್ನಿ ಗೈಸ್, ಶಾಪ್ ಹತ್ರ ಹೋಗ್ಬಿಟ್ಟು ಲಿಪ್ಸ್ಟಿಕ್ ತಗೊಂಡ್ಬಿಟ್ಟು ಹಚ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಸೆಕೆಂಡ್ ಡೇರ್ಗೆ ಹೋಗೋಣ. ಬನ್ನಿ ಹೋಗೋಣ, ಶಾಪ್ ಹತ್ರ ಹೋಗೋಣ. ಗೈಸ್, ನನ್ನ ತಮ್ಮ ಅಂತೂ ಎಷ್ಟು ಖುಷಿ ಇದ್ದಾನೆ ಅಂದ್ರೆ, ಈ ಚಿಕ್ಕ ಚಿಕ್ಕ ಡೇರ್ಗಳೇ ತಾನೆ, ಬಂದ್ ಮಾಡ್ಬಿಡೋಣ, ನಾನು ಇವೆಲ್ಲ ತಲೆ ಕೆಡಿಸ್ಕೊಳಲ್ಲ ಅಂತ ಹೇಳ್ತಾ ಇದ್ದೆ. ಕೂರ್ತಾರಲ್ಲ ಇವೆಲ್ಲ ಯಾವ ಜುಜಿಬಿ ಲಿಪ್ಸ್ಟಿಕ್ ಅಂತೆ ಅವೆಲ್ಲ ಕೊಡ್ಸ್ಬಿಡ್ತಿಲ್ವ, ₹100 ಆಗೋಗುತ್ತಾನೆ ಅಪ್ಪ, ಕೊಡ್ತೀನಿ. ಸೊ ನಾನು ಜಸ್ಟ್ ಇವಾಗ ಲಿಪ್ಸ್ಟಿಕ್ ಕೊಡ್ಸು ಅಂತಂದೆ ಗೈಸ್, ಅಷ್ಟೇ. ಇವನು ಈ ಬರೀ ತಕ್ಕೊಡೋದೆ, ನಾ ಬೇರೆ ಡೇರ್ ಕೊಡು ಅಂತ ಇವನೇ ಎಲ್ಲ ಏನೋ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾನೆ ಇವನೇ. ಸೊ ಬನ್ನಿ ಗೈಸ್, ಇವನಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾವ ತರ ಡೇರ್ ಕೊಡ್ತೀನ ಅಂತ. ಸಿಕ್ಕಾಕೊಂತಾನೆ, ಒಂದಿಲ್ಲ ಒಂದ್ರಲ್ಲಿ ಪಕ್ಕ ಡ್ರಾಪ್ ಆಗ್ತಾನೆ ಗೈಸ್. ಇವನಂತೂ ಪಕ್ಕ 100%. ನಾನ್ ನೋ ಚಾನ್ಸೇ ಇಲ್ಲ, ನೋ ವೇ ಬಾ ಕೊಡಿಸ್ತೀನಿ ಇನ್ನು ಫಸ್ಟ್ ಅಂತ. ಸೊ ಬಂದ್ವಿ ಈಗ ಇಲ್ಲಿ ಶಾಪ್ಗೆ ಬಂದ್ವಿ. ನೋಡೋಣ, ಇವ್ರು ಬೇರೆ ಸಿಸ್ಟರ್ ಇದು ಬರ್ತಾ ಇದ್ದಾರೆ. ಅವರು ಚೆಕ್ ಮಾಡಿಬಿಟ್ಟು ಇಲ್ಲಿದೆ. ಆ್ಯಕ್ಚುಲಿ ನಾನು ಲಿಪ್ ಲೈನರ್ ತಗೋಣ ಅಂತಿದ್ದೆ, ನೋಡೋಣ. ಇದೊಂದೇನಾ ಇರೋದು? ಕಲರು ನೋಡಿ, ಇದು ಪಂಚಾಯತಿ. ಇಲ್ಲ ಅದು ಒಂಥರ ನ್ಯೂ ಟೈಪ್ ಇದೆ. ಅದು ಯಾವ್ದೋ ಒಂದು ಕೊಟ್ಟು ಕಳ್ಸ್ಬಿಡಿ ಬೆಸ್ಟು. ಏನ್ ಮಾಡೋದು, ಕೊಡಕ್ಕಾಗಲ್ಲ. ಇಲ್ಲ ಸರಿ ಆಯ್ತು. ಸೊ ಇಲ್ಲಿಗೆ ಬಂದಿದ್ವಿ ಮೋರ್ ಹತ್ರಗೆ. ಇಲ್ಲಿ ಆಲ್ ಸೀಸನ್ ತರ ಇಲ್ಲಿಲ್ಲ. ನನಗ್ ಬೇಕಾಗಿರೋ ಲಿಪ್ಸ್ಟಿಕ್ ಇಲ್ಲ ಗೈಸ್, ಬೇರೆ ಅಂಗಡಿಗೆ ಹೋಗೋಣ ಬನ್ನಿ. ಸೊ ಗೈಸ್, ಫೈನಲಿ ನಾನು ಮಾತು ಕೊಟ್ಟಂಗೆ ಫಸ್ಟ್ ಡೇರ್ ಕಂಪ್ಲೀಟ್ ಮಾಡಿದೆ. ಅವ್ರು ಕೇಳಿರೋಂಗೆ ಲಿಪ್ಸ್ಟಿಕ್ ಕೊಡ್ಸಾಯ್ತು. ಲಿಪ್ ಲೈನ್ ಅದ, ಲಿಪ್ಸ್ಟಿಕ್ ಇದು. ಲಿಪ್ಸ್ಟಿಕ್ ಅಂದ್ರೆ ಲಿಪ್ ಬಾಮ್ ತರ ಆದ್ರೂ ಹಚ್ಕೊಂಡ್ರೆ ಪಿಂಕ್ ಬರುತ್ತೆ ಗೈಸ್. ಅದು ಯಾವ್ದೇ ಆಗ್ಲಿ ಫಸ್ಟ್ ಡೇರ್ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಇನ್ನು 9 ಡೇರ್ಸ್ ಇದಾವೆ ಗೈಸ್, ಫುಲ್ ಕಂಪ್ಲೀಟ್ ಮಾಡೇ ಬರೋದು. ಶೋರ್ ಗೈಸ್, ಬನ್ನಿ ನೆಕ್ಸ್ಟ್ ಡೇರ್ ಕೊಡೋಣ ಅವನಿಗೆ. ಗೈಸ್, ಸೆಕೆಂಡ್ ಡೇರ್ ಏನಂದ್ರೆ, ಒಂದು ಆಟೋ ಅಣ್ಣ ಆದ್ರೂ ಅಂಕಲ್ ಹತ್ರ ಸಾಂಗ್ ಹಾಡ್ಬಿಟ್ಟು ಅವ್ರ ಜೊತೆ ಇಲ್ಲ ಬರೀ ಸಾಂಗ್ ಒಂದೇ, ಡ್ಯಾನ್ಸ್ ಬೇಡ, ಒಬ್ಬೊಬ್ರು ಮಾಡಲ್ಲ. ಬಟ್ ಆದ್ರೂ ಟ್ರೈ ಮಾಡಿಸ್ತೀನಿ ಡ್ಯಾನ್ಸ್ ಮತ್ತೆ ಸಾಂಗ್ ಆಡ್ಸಕ್ಕೆ ಅವ್ರ ಜೊತೆ. ಆ ಡೇರ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಥರ್ಡ್ ಡೇರ್ಗೆ ಹೋಗೋಣ. ಏನಂದ್ರೆ, ಒಬ್ರು ಆಟೋ ಅಂಕಲ್ ಆದ್ರೂ ಅಣ್ಣ ಹತ್ರ ಹೋಗಿ ಡೇರ್ ಚಾಲೆಂಜ್ ಅಂದ್ರೆ ಹಾಡ್ ಆಡ್ಸ್ಬಿಟ್ಟಿಲ್ಲ, ಡ್ಯಾನ್ಸ್ ಮಾಡಿಸ್ಬೇಕು. ಹಾಡಾಡಿಸ್ತೀನಿ ಬೆಸ್ಟು. ಹಾಡಾಡಿಸ್ತೀಯಾ? ಅಟ್ಲೀಸ್ಟ್ ಇದಾದ್ರೂ ಮಾಡು, ಪರವಾಗಿಲ್ಲ. ಅಟ್ಲೀಸ್ಟ್ ಇದಾದ್ರೂ ಮಾಡಿ ಬಿಡು, ಪರವಾಗಿಲ್ಲ ಸರ್. ಹೋಗು ಮತ್ತೆ.
ಗೈಸ್ ನಾನು ಸೆಕೆಂಡ್ ಡೇರ್ ಅಂದಂಗೆ ಆಟೋ ಡ್ರೈವರ್ ಅಣ್ಣ ಹತ್ರ ಬಂದಿದ್ದೀನಿ. ಸೊ ಅವ್ರ ಹತ್ರ ಹಾಡು ಆಡಿಸ್ತೀನಿ ಅಂತ ಚಾಲೆಂಜ್ ಕೊಟ್ಟಿದ್ದೆ. ಬನ್ನಿ ಆಡ್ತೀರಿ, ಹಾಡು ತೋರಿಸ್ತೀನಿ ಬನ್ನಿ. ಅಣ್ಣ ನಮ್ಮ ಅಕ್ಕದ ಅದೇ ಯೂಟ್ಯೂಬ್ ಚಾನಲ್ ಇದೆ. ಸೊ ಒಂದು 10 ಡೇರ್ ಕೊಟ್ಟವ್ರೆ. ಇದು ಬಂದು 2ನೇದು. ಆಟೋ ಡ್ರೈವರ್ ಹತ್ರ ನಾನು ಹಾಡು ಆಡಿಸ್ಬೇಕು ಕನ್ನಡ. ಸೊ ಹಂಗಾಗಿ ನನಗೋಸ್ಕರ ಸಪೋರ್ಟ್ ಮಾಡ್ತೀರಾ? ಕನ್ನಡ ಸಾಂಗ್ ಯಾವ್ದೋ ಒಂದು ಕನ್ನಡ ಹಾಡು ನಿಮ್ಗೆ ಇಷ್ಟ ಆಗಿದ್ದು ಯಾವ್ದೋ ಒಂದು. ಜಗವೇ ನೀನು ಗೆಳತಿಯೇ, ನನ್ನ ಬದುಕಿನ ಪರಿಣ. ಸೊ ಪರವಾಗಿಲ್ಲ ಅನ್ನ ಅಟ್ಲೀಸ್ಟ್ ನಮ್ಗೋಸ್ಕರ ಟ್ರೈ ಮಾಡವ್ರೆ. ಅಟ್ಲೀಸ್ಟ್ ನಾವು ಖುಷಿ ಪಡ್ಬೇಕು, ನಮ್ಗೋಸ್ಕರ ಟ್ರೈ ಮಾಡವ್ರೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಗೈಸ್. ಆಲ್ರೆಡಿ ನನ್ನ ತಮ್ಮ 2ನೇ ಚಾಲೆಂಜ್ ಮುಗಿಸ್ಬಿಟ್ಟಿದ್ದಾನೆ, ಡೇರ್ ಚಾಲೆಂಜ್ ನ. ಇವರು ಕೂಡ ಹಂಗೆ, ಈ ಅಂಕಲ್ ಕೂಡ ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್. ಸೊ ಗೈಸ್, ಈಗ ಸೆಕೆಂಡ್ ಡೇರು ಒಂದ್ ಆಟೋ ಡ್ರೈವರ್ ಹತ್ರ ನಾನು ಹಾಡು ಹಾಡ್ಸು ಅಂತ ಹೇಳಿದ್ದೆ, ಕನ್ನಡ ಹಾಡು. ಅವನು ಹಾಡ್ಸಿದ್ದಾನೆ. ಸೆಕೆಂಡ್ ಡೇರ್ ನ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಥರ್ಡ್ ಡೇರ್ಗೆ ಹೋಗೋಣ ನೆಕ್ಸ್ಟ್. ಸೊ ಗೈಸ್, ಥರ್ಡ್ ಚಾಲೆಂಜ್ ಬಂದ್ಬಿಟ್ಟು ನನ್ನ ತಮ್ಮ ರ್ಯಾಂಡಮ್ ಪರ್ಸನ್ ಹತ್ರ ಹೋಗ್ಬಿಟ್ಟು 10 ರೂಪಾಯಿ ಇಲ್ಲ 5 ರೂಪಾಯಿ ಇಸ್ಕೋಬೇಕು, ಕೇಳ್ಬಿಟ್ಟು ಇಸ್ಕೋಬೇಕು. ಆ ಚಾಲೆಂಜ್ ಮಾಡ್ತಾನೆ ಇಲ್ಲ, ನೋಡೋಣ ಬನ್ನಿ. ಸೊ ಥರ್ಡ್ ಚಾಲೆಂಜ್ ಏನ್ ಗೊತ್ತಾ ಗೈಸ್? ನಾನು ಆಲ್ರೆಡಿ ಒಬ್ರ ಹೇಳಿದ್ದೆ, ಅಲ್ಲಿ ಆಟೋ ಅಂಕಲ್ ಇದಾರೆ, ಅವ್ರನ್ನ ಕೇಳಿ ಹೋಗಿ ಅಂತ. ಆಕ್ಚುಲಿ ಅವರು ಪದೇ ಪದೇ ನೋಡ್ತಾ ಇದ್ರು ನಮ್ಮನ್ನ. ಬಟ್ ಒಂದ್ಸತಿ ಇವ್ನ ಕೇಳ್ಬಿಟ್ಟು ಹೋಗೋಣ ಬನ್ನಿ. ಇವ್ನ ಮೈಕ್ ಕೊಟ್ಬಿಟ್ಟು ಅವ್ನ ಕೇಳಕ್ ಹೇಳ್ತೀನಿ. ಸೊ ಅಂಕಲ್, ಅದೇ ಏನಿಲ್ಲ, ನಮ್ದು ಅಕ್ಕದ ಯೂಟ್ಯೂಬ್ ಚಾನಲ್ ಇದೆ ಕನ್ನಡದು. ಸೊ ಅದ್ರಲ್ಲಿ ಏನಂದ್ರೆ ಯಾರನ್ನ ರ್ಯಾಂಡಮ್ ಪರ್ಸನ್ ಹತ್ರ ಹೋಗ್ಬಿಟ್ಟು ನಾನು 5 ರೂಪಾಯಿ ಇಲ್ಲ 10 ರೂಪಾಯಿ ಇಸ್ಕೋಬೇಕು. ಸೊ ನೀವು ಕೊಡ್ತೀರಾ? ಖಂಡಿತ ಕೊಡ್ತೇವೆ ಅದರಲ್ಲಿ. ಸೊ ಹಂಗಾಗಿ ಇವಾಗ ಥರ್ಡ್ ಚಾಲೆಂಜ್ ಕಂಪ್ಲೀಟ್ ಆಗ್ತಿದೆ. ಸೊ ಕೊಡ್ತೀರಾ ಅಂಕಲ್? ಖಂಡಿತ ಕೊಡ್ತೀವಿ. ಕೊಡಿ ಅಂಕಲ್. ನಿಮ್ಗೆ ಡೌಟ್ ಬರಲ್ವಾ ಅಂಕಲ್ ಯಾಕೆ ಕೇಳ್ತಾ ಇದ್ದಾನೆ, ಏನಕ್ಕೆ ಕೊಡ್ಬೇಕಂತ? ಆತರ ಯೋಚನೆ ಬರಲ್ಲ ಮೇಡಮ್, ನಮ್ಗೆ ಆತರ ಎಲ್ಲ ಏನು ಯೋಚನೆ ಬರಲ್ಲ. ಅಂದ್ರೆ ಯಾವ್ದೋ ಹುಡುಗ ಬಂದು ಗೊತ್ತಿರ್ತದೆ, ಅದು ಕೊಟ್ಟೆ ಕೊಡ್ತೀವಿ. ಅಂದ್ರೆ ಯಾವ್ದೋ ಹುಡುಗ ಬಂದ್ಬಿಟ್ಟು ಈ ತರ ಕೇಳ್ತಿದ್ದಾನೆ. ಯಾರೇ ಕೇಳಿದ್ರು ಕೊಟ್ಟೆ ಕೊಡ್ತೀವಿ, ಯಾರೇ ಕೇಳಿದ್ರು ಕೊಟ್ಟೆ ಕೊಡ್ತೀವಿ. ಓಕೆ ಅಂಕಲ್, ಥ್ಯಾಂಕ್ ಯು. ಇವ್ನು ಆಲ್ರೆಡಿ ಡೇರ್ ನ ಚಾಲೆಂಜ್ ಕಂಪ್ಲೀಟ್ ಮಾಡಿದಾನೆ. ಕೊಟ್ಟಂಗೆ ಅಂಕಲ್ 10 ರೂಪಾಯಿ ಕೇಳಿದ್ರೆ ನನ್ಗೆ 20 ರೂಪೀಸ್ ಕಾಯಿನ್ ಕೊಟ್ಟಾರೆ, ನೋಡ್ಬೋದು ಕ್ಯಾಮ್ರಾದಲ್ಲಿ. ನಾನು ಕೇಳಿದ್ ಜಸ್ಟ್ 5 ರೂಪೀಸ್ ಆದ್ರೆ ಅಂಕಲ್ ಕೊಟ್ಟಿರೋದು 20 ರೂಪಾಯಿ. ಥ್ಯಾಂಕ್ ಯು ಅಂಕಲ್, ಇದೇ ತರ ಸಪೋರ್ಟ್ ಮಾಡಿ ನಮ್ಗ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಏನೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವೆಲ್ಲ ಕನ್ನಡ ಕ್ರಿಯೇಟರ್ಸ್, ಸಪೋರ್ಟ್ ಮಾಡಿ. ಸೊ ಥರ್ಡ್ ಚಾಲೆಂಜ್ ಮುಗ್ದಿದೆ. ಈಗ 4th ಚಾಲೆಂಜ್ಗೆ ಹೋಗೋಣ. 4th ಚಾಲೆಂಜ್ ಬಂದ್ಬಿಟ್ಟು ಇವನು ಗಾಡಿಯಲ್ಲಿ ಹೋಗ್ತಾ ಇದೀವಲ್ಲ ನಾವು, ಸೊ ಸ್ಲೋಗಿ ಹೋಗ್ತಾ ಜೋರಾಗಿ ಹಾಡು ಹೇಳ್ಬೇಕು. ಅದ್ ಆಡ್ತಾನೆ ಇಲ್ಲ, ನೋಡೋಣ ಬನ್ನಿ ಗೈಸ್. ಇವನು ಆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನೆ ಇಲ್ಲ, ಅದನ್ನು ಡ್ರಾಪ್ ಔಟ್ ಮಾಡ್ತಾರೆ. ಇಷ್ಟುವರೆಗೂ 3 ಚಾಲೆಂಜ್ ಇತ್ತು, ಡ್ರಾಪ್ ಔಟ್ ಮಾಡಿಲ್ಲ. ಸೊ ಇವಾಗ 4th ಚಾಲೆಂಜ್ ಈ ತರ ಇದೆ, ಕಂಪ್ಲೀಟ್ ಮಾಡ್ತಾನೆ ಇಲ್ಲ, ನೋಡೋಣ. ರೆಡಿನಾ ನೀನು? 4th ಚಾಲೆಂಜ್ಗೆ ಜೋರಾಗಿ ಹಾಡು ಹೇಳ್ಬೇಕು, ಸ್ಲೋ ಆಗಿ ಹೋಗ್ತಾ. ಪಕ್ಕ, ನಾನು 100% ರೆಡಿ. ಬನ್ನಿ ಗೈಸ್, ರೆಡಿ ಅಂತೆ, ನೋಡೋಣ ಇವನು ಏನು ಹಾಡ್ತಾನಂತ. ಇಲ್ಲಿ ಸನಿಹ ಒಂದು, ವಿರಹ ಒಂದು, ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನ ನಗು ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ಸಾಕಿನಷ್ಟೇ. ಸೊ ಗೈಸ್, ಹಾಡಿದಾನೆ. ಅಷ್ಟು ಜನ ಹಾಡಿಲ್ಲ, ಪರವಾಗಿಲ್ಲ, ಹಾಡಿದಾನೆ ಗೈಸ್. ಓಕೆ ಗೈಸ್, 4th ಚಾಲೆಂಜ್ ಆಲ್ರೆಡಿ ಕಂಪ್ಲೀಟ್ ಮಾಡಿದಾನೆ. 5th ಚಾಲೆಂಜ್ ಬಂದ್ಬಿಟ್ಟು ನನಗೆ ಅವನು ಜ್ಯೂಸ್ ಕೇಳಿದ್ದೆ, ಕೊಡಿಸ್ಬೇಕು. ಇನ್ನ ಚಾಲೆಂಜಸ್ ಅಂದ್ರೆ ಅಷ್ಟೇ, ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಚಾಲೆಂಜ್ಗೆ ಹೋಗೋಣ. ಸೊ ಇವಾಗ 5th ಚಾಲೆಂಜ್. ರೆಡಿನಾ? ಹಾ ರೆಡಿ. ಸೊ ಬನ್ನಿ, ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ. ಸೊ ಗೈಸ್, ಫೈನಲಿ 4 ಚಾಲೆಂಜ್ ಕಂಪ್ಲೀಟ್ ಮಾಡಿದೀನಿ. ಈಗ 5th ಚಾಲೆಂಜ್ ಕೂಡ ಕಂಪ್ಲೀಟ್ ಆಗೋಕ್ ಬಂದಿದೆ. ಇದನ್ನ ಕೂಡ ಕನ್ಸಿಡರ್ ಮಾಡಲ್ಲ ಅಂದ, ಆದ್ರೂ ನಾನೇ ಕನ್ಸಿಡರ್ ಮಾಡಿದೀನಿ ನೋಡಿ. ಸೊ ಗೈಸ್, ಫೈನಲಿ 5th ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನ 6th ಗೆ ವೇಟ್ ಮಾಡ್ತಾ ಇರ್ರಿ. ಇನ್ನ 2 ಇದೆ ಗೈಸ್ ಚಾಲೆಂಜಸ್ ಅಷ್ಟೇ. ಅಷ್ಟೇ, ಇನ್ನೆರಡು. ಗೈಸ್, 5th ಚಾಲೆಂಜ್ ಮುಗ್ದಿದೆ. ಇನ್ನ 6th ಮತ್ತೆ 7th ಚಾಲೆಂಜ್ ಇದೆ. 2 ಚಾಲೆಂಜ್ ಮುಗ್ಸೋಣ, ಎಂಡ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ.
ಸಿಕ್ಸ್ತ್ ಚಾಲೆಂಜ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇದೆ ಒಂದು, ಅಲ್ಲಿ ಮಾಡ್ಸೋಣ ಗೈಸ್. ಗೈಸ್ ಈಗ ಸಿಕ್ಸ್ತ್ ಚಾಲೆಂಜ್ ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಕಟಿಂಗ್ ಶಾಪ್ ಇದೆ, ಆ ಕಟಿಂಗ್ ಶಾಪ್ ನ ಕ್ಲೀನ್ ಮಾಡ್ಬೇಕು. ಆರ್ ಯು ರೆಡಿ ಫಾರ್ ಕಟಿಂಗ್ ಶಾಪ್ ಕ್ಲೀನಿಂಗ್? ರೆಡಿ. ಏನ್ ಎಲ್ಲ ಇವನು ಎಲ್ಲ ಪಟ್ ಪಟ್ ಅಂತ ಒಪ್ಕೊಂತ ಇದ್ದಾನೆ. ಸೊ ನೆಕ್ಸ್ಟ್ ಚಾಲೆಂಜ್ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ, ಪಕ್ಕ ಸ್ವಲ್ಪ ಹಾರ್ಡ್ ಆಗಿರೋದು ಮಾಡ್ತೀನಿ ನಾನು. ಈಗ ನೋಡೋಣ, ಇವಾಗ ಇವನು ಇದನ್ನ ಕಂಪ್ಲೀಟ್ ಮಾಡ್ತೀನಿ ಅಂತಂದ. ಕಂಪ್ಲೀಟ್ ಮಾಡ್ತೀನಿ ಬಾ, ಅದೇನಾಯ್ತು. ಎಲ್ಲ ಫೈನಲಿ 7th ಮಂತ್ ಕಂಪ್ಲೀಟ್ ಆಗಿದೆ. ಇಲ್ಲ ಸಾರಿ, ಸೊ ಈಗ ಫೈನಲಿ 6th ಮಂತ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನು 7th ಮಂತ್ ಇದೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನ್ ಕೊಡ್ತಲ್ಲ. ಏನ್ ಕಂಪ್ಲೀಟ್ ಆಗಿದೆ ನೋಡಿ ಗೈಸ್. ಹಿಂಗೆ ಇದನ್ನ ಆ ಅಂಕಲೇ ಆರಾಮಾಗಿ ನೀಟಾಗಿ ಮಾಡ್ಕೊಂತ ಇದ್ರು ನೋಡಿ. ಇನ್ನ ಹಂಗೆ ಇದೆ, ಇದೆಲ್ಲ ಕ್ಲೀನ್ ಮಾಡು ಕರೆಕ್ಟ್ ಆಗಿ. ಸರಿ ಮಾಡ್ತೀನಿ. ಇಂಥವ್ರಿಗೆ ಹುಡುಗಿ ಯಾವ ತರ ಸಿಗ್ಬೇಕಂದ್ರೆ ಇವನ್ ಕೈಯೆಲ್ಲ ಕೆಲಸ ಮಾಡ್ಬೇಕು, ಆ ತರ ಸಿಗ್ಬೇಕು ಗೈಸ್. ಓಕೆ ಗೈಸ್, ಹೆಂಗೋ ಮಾಡಿದಾನೆ ಬಿಡಿ, ಇನ್ನೇನ್ ಮಾಡಕ್ಕಾಗಲ್ಲ ಇಂಥವ್ರಿಗೆ. ಸ್ವಲ್ಪ ಜೋಶಲ್ಲಿ ಇರ್ರಿ ನಮ್ಮ ಚಾನೆಲ್ ಅಲ್ಲಿ. ಹೇಳಿದ್ನಲ್ಲ, ಫೈನಲಿ 6th ಚಾಲೆಂಜ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಗ 7th ಚಾಲೆಂಜ್ಗೆ ಹೋಗೋಣ. 7th ಚಾಲೆಂಜ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ 6th ಫೈನಲಿ ಕಂಪ್ಲೀಟ್ ಆಗಿದೆ ಗೈಸ್. ಈಗ 6th ಚಾಲೆಂಜ್ ಹೆಂಗೋ ಕಂಪ್ಲೀಟ್ ಮಾಡಿದಾನೆ, ಆದ್ರೂ ಓಕೆ. ಸೊ ಗೈಸ್ ಈಗ ಆಗ್ಲೇ ಅಂದ್ರೆ ಒಂದು ಅಂಕಲ್, ಆಟೋ ಅಂಕಲ್ 20 ರೂಪಾಯಿ ಕೊಟ್ರಲ್ಲ ಡೇರ್ ಚಾಲೆಂಜ್ ಅಲ್ಲಿ ಮುಗಿಸಿದಾನಲ್ಲ ಇವನು. ಸೊ ಅದಕ್ಕೆ ನಾನು ಒಂದ್ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ನಾಯಿಗೆ ಹಾಕೋಣ ಅಂತ ಅನ್ಕೊಂಡಿದೀವಿ. ಬಿಸ್ಕೆಟ್ ನಾವಾಗ್ಲೇ ಅಂಕಲ್ ಹತ್ರ ಕಾಸು ಇಸ್ಕೊಂಡ್ವಿ. ಅದೇ ಕಾಸು ಇಸ್ಕೊಂಡು ರೋಡಲ್ಲಿರೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದೀವಿ. ಹಂಗೆ ನಾವು ಹೇಳುವಂಗೆ ಇವಾಗ ಬಿಸ್ಕೆಟ್ ತಗೊಂಡೆ, ಅಟ್ಲೀಸ್ಟ್ ಮನುಷ್ಯರಿಗೆ ಹಾಕಲ್ಲ ಅದು ಇದು ಅಂತಾರೆ. ಸೊ ಅದಕ್ಕೆ ನಾಯಿಗಳಿಗೆ ಹಾಕ್ತಾ ಇದೀನಿ. ಬನ್ನಿ ನಿಮ್ಗೆ ಆ ವಿಡಿಯೋ ಕೂಡ ತೋರಿಸ್ಕೊಡ್ತೀನಿ. ಸೊ ನಾವು ನಿನ್ನೆ ಹೇಳುವಂಗೆ ಅದೇ ನಾಯಿಗೆ ಬಿಸ್ಕೆಟ್ ಹಾಕ್ತಿವಿ ಅಂತ ಹೇಳಿದ್ವಿ. ಸ್ವಲ್ಪ ಕೆಲಸ ಬಿಸಿ ಇರೋದ್ರಿಂದ ಇವಾಗ ರೋಡಲ್ಲಿರೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದೀವಿ, ನೋಡ್ಬೋದು. ಸೊ ಈಗ ಲೈವ್ ಅಲ್ಲಿ ಹಾಕ್ತೀನಿ ಬನ್ನಿ. ಈ ನಾಯಿಗೆ ಏನಂದ್ರೆ ಬರೀ ಚಿಕನ್ ಮಟನ್ ಮಾತ್ರ ಹಾಕ್ಬೇಕು ಗೈಸ್. ಇದಕ್ಕೆ ಬಿಸ್ಕೆಟ್ ಎಲ್ಲ ಸೆಟ್ ಆಗಲ್ಲ ಈ ನಾಯಿಗೆ. ಇನ್ನೊಂದ್ ನಾಯಿ ಬರುತ್ತೆ ನಮ್ಮ ಮನೆಗೆ, ಅದು ಬೇರೆ ನಾಯಿ, ಅದಿಲ್ಲ ಗೈಸ್. ಇದ್ ನೋಡಿ ತಿನ್ನಕ್ಕೆ ಯೋಚನೆ ಮಾಡ್ತಾ ಇದೆ ಗೈಸ್ ಇದಂತೂ. ಇನ್ನೊಂದ್ ನಾಯಿ ಎಲ್ಲಿದೆಯೋ ಗೊತ್ತಿಲ್ಲ. ಯಾವಾಗ ತಿಂತಾ ಇಲ್ಲ ಗೈಸ್ ಇದಂತೂ. ವೇಟ್ ಮಾಡೋಣ, ಬೇರೆ ನಾಯಿ ಏನಾದ್ರು ಇನ್ನೊಂದ್ ಬೇರೆ ನಾಯಿ ಬರುತ್ತೆ ನಮ್ಮ ಮನೆಗೆ ದಿನ. ಇದು ಅಲ್ಲ ಆಕ್ಚುಲಿ ಬರೋದು. ಸೊ ಡೈಲಿ ಅದಕ್ಕೆ ನಾವು ಚಿಕನ್ ಹಾಕಿ ಹಾಕಿ ಅಭ್ಯಾಸ ಆಗಿದೆ. ಇವಾಗ ಬಿಸ್ಕೆಟ್ ಹಾಕೋದಕ್ಕೆ ತಿಂತ ಇಲ್ಲ, ನೋಡ್ಬೋದು ನೀವೇ. ಹೋಗ್ತಾ ಇದೆ ಗೈಸ್ ಅದಂತೂ ಬೇಡ ಅಂತ. ಇನ್ನೊಂದ್ ನಾಯಿ ಬರುತ್ತೆ, ಅದ್ ಬಂದ್ಮೇಲೆ ಮತ್ತೆ ನಾನು ಬ್ಲಾಗ್ ಮಾಡ್ತೀನಿ ಗೈಸ್. ಬೈಕೊಂಡು ಹೋಗ್ತಾ ಇದೆ ಗೈಸ್ ಅದಂತೂ. ಏನು ಚಿಕನ್ ಮಟನ್ ಹಾಕ್ತೀವೇನಂತ ಹಿಂಗೆ ಬಿಟ್ಬಿಟ್ಟು ಹೋಗಿದೆ. ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಇದಂತೂ ಬೈಕೊಂತ ಇದೆ ಇದು ಗೈಸ್. ಇವಾಗ ನಾಯಿ ಅಂತೂ ಬಂದಿಲ್ಲ, ಮೇ ಬಿ ಅದು ನೆಕ್ಸ್ಟ್ ವೀಕ್ಗೆ ಹೋಗಿರ್ಬೋದು. ಸೊ ಬಂದಮೇಲೆ ಮತ್ತೆ ತಿನ್ನುತ್ತದೆ, ಪಕ್ಕ ಖಾಲಿ ಮಾಡುತ್ತೆ ಯಾವುದೋ ಒಂದು ನಾಯಿ. ಬಟ್ ಪಕ್ಕ ಇದು ನಾಯಿಗಂತಾನೆ ಹಾಕಿದ್ದು, ಆಮೇಲೆ ಬಯೋಡಿ ನೀವು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐನೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ವ್ಲಾಗ್ ಏನು ಮಾಡೋಣ ಅಂತ. ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್.